ಉತ್ತರ ಕರ್ನಾಟಕ ಭಾಗದಲ್ಲಿ ರಣಬಿಸಿಲು ದಿನೇ ದಿನೇ ಬಿಸಿಲಿನ ತಾಪಮಾನ ಕೂಡ ಏರಿಕೆ ಆಗ್ತಾ ಇದೆ. ಗದಗದಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಸಜ್ಜಾಗಿದೆ. ಜಿಪ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಅನ್ನ ಸಜ್ಜುಗೊಳಿಸಿದ್ದಾರೆ. ಈಗಾಗಲೇ ನೋಡಿ ಜಿಲ್ಲೆಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನ ಹೆಚ್ಚಾಗಿದೆ. ಅಲ್ಲಿರುವಂತಹ ಜನರು ಕಂಗೆಟ್ಟು ಹೋಗಿಬಿಟ್ಟಿದ್ದಾರೆ ಬಿಸಿಲಿನಿಂದ. ಐಸಿಯು ಮಾದರಿಯಲ್ಲಿ 10 ಬೆಡ್ಗಳ ವಾರ್ಡ್ಗಳನ್ನ ತಯಾರಿ ಮಾಡಿದ್ದಾರೆ. ಹೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿಯಾಗಿ ಈ ಬಿಸಿಲಿನ ತಾಪಮಾನ ಕೇಳಬೇಕಾ? 40 ಡಿಗ್ರಿ ಸೆಲ್ಸಿಯಸ್ ದಾಟುಬಿಟ್ಟಿದೆ ಅಂತೆ. ದಿನೇ ದಿನೇ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಜನರು ನೋಡಿದ್ರೆ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಯಾವಾಗಪ್ಪ ಬಿಸಿಲು ಕಡಿಮೆ ಆಗುತ್ತೆ? ನಾವು ನೋಡ್ತಾ ಇದ್ದೇವೆ ದಿನ ದಿನ ಹೊರಗಡೆ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಈಗ ಆಲ್ರೆಡಿ ಟೆಂಪ್ರೇಚರ್ ಹೊರಗಡೆ 42-43 ಡಿಗ್ರಿ ಸೆಲ್ಸಿಯಸ್ ಕ್ರಾಸ್ ಆಗಿದೆ ಮತ್ತು ಬರುವ ದಿನಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ ಹೀಗಾಗಿ ನಾವು ಆಲ್ರೆಡಿ ಈ ಹೀಟ್ ಸ್ಟ್ರೋಕ್ ಅಥವಾ ಸನ್ ಸ್ಟ್ರೋಕ್ ಆರ್ ಎನಿ ಫಾರ್ಮ್ಸ್ ಆಫ್ ಡಿಹೈಡ್ರೇಷನ್ ಬಿಕಾಸ್ ಆಫ್ ದಿಸ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಇರೋದ್ರಿಂದ ಏನು ರೋಗಿಗಳು ಬರಬಹುದಂತ ಹೇಳಿ ನಾವು ಆಲ್ರೆಡಿ ಇಲ್ಲಿ KH ಪಾಟೀಲ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ಒಂದು 10 ಬೆಡ್ಡೆಡ್ ವಾರ್ಡನ್ನು ಇರುವಂಥ ಒಂದು ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿದ್ದೇವೆ. ಇಲ್ಲಿ ಈ ವಾರ್ಡಲ್ಲಿ ನಮಗೇನು ಮೆಡಿಸಿನ್ಸ್ ಬೇಕೋ ಅಥವಾ ಇನ್ಸ್ಟ್ರೂಮೆಂಟ್ಸ್ ಬೇಕೋ, IV ಇಂಜೆಕ್ಟೇಬಲ್ಸ್ ಇರಬಹುದು ಅಥವಾ ಸಲೈನ್ಸ್ ಇರಬಹುದು ಅಥವಾ ಬೇರೆ ಥರದ ಉಪಕರಣಗಳನ್ನು ನಾವೆಲ್ಲ ಸಹ ಇಲ್ಲಿ ರೆಡಿ ಮಾಡಿದ್ದೇವೆ. ಮತ್ತು ಈ ಬಿಸಿಲಿನ ಬೇಗೆ ಭಾಳ ಜಾಸ್ತಿ ಆಗಿದೆ. ಭಾಳಷ್ಟು ಎಸ್ಪೆಷಲಿ ಮಕ್ಕಳು ಮತ್ತು ಹಿರಿಯರು ವಯಸ್ಸಾದವ್ರಿಗೆ ಭಾಳ ತೊಂದರೆ ಆಗೋದ ಸಂಭವ ಇರ್ತದೆ. ಬಿಸಿಲಿನ ತಾಪಮಾನ ಈಗಾಗಲೇ